ಆತ್ಮೀಯ ಮಿತ್ರರೇ, ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅದು ಆದ ನಂತರ ನಾವೇನು ಮಾಡಬೇಕು ಅಂತೀಗ ಸರಿ ಮೂಟು ಕ್ಲಸ್ಟರ್ ಮಾಡಬೇಕಾಗುತ್ತೆ. ಆಮೇಲೆ ಪ್ರಿಂಟ್ ತೆಗಿಬೇಕಾಗುತ್ತೆ. ಇವೆಲ್ಲನೂ ಇಲ್ಲಿ ಪೆಂಡಿಂಗ್ನಲ್ಲಿ ತೋರಿಸ್ತಿರ್ತದೆ. ಆಮೇಲೆ ಸಬ್ಮಿಟ್ ಇಲ್ಲಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಒಂದ್ಸಲ ನೀವು ಆನ್ ಮಾಡಿದ ತಕ್ಷಣ ಗೂಗಲ್ದಲ್ಲಿ ಹೋಗ್ತೀರಾ. ಗೂಗಲ್ದಲ್ಲಿ ಹೋದಾಗ ಡೈರೆಕ್ಟ್ ಯೂಸರ್ ID ಪಾಸ್ವರ್ಡ್ ಹಾಕಿದ ನಂತರ ಹಿಂಗೆ ಬರುತ್ತೆ. ಇಲ್ಲಿ ಮೂಟು ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡಿರ್ತೀರ. ಮಾಡಾದ ನಂತರ ಬಾಯ್ಸ್ ಜೆಂಡರ್ ಇದ್ರೆ ಬಾಯ್ಸ್ ಅಂತ ಕ್ಲಿಕ್ ಮಾಡಿ. ಬಾಯ್ಸ್ ಟೀಮ್ನ ಚೂಸ್ ಮಾಡಿದ್ರೆ ಏಜ್ ಗ್ರೂಪ್ನ ಮಾಡಿ. ಅಂಡರ್ 14 ಇದ್ರೆ ಅಂಡರ್ 14 ಮೇಲೆ ಕ್ಲಿಕ್ ಮಾಡಿ. ಅಂಡರ್ 17 ಇದ್ರೆ ಅಂಡರ್ 17 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾರ್ಟಿಸಿಪೇಟಿಂಗ್ ಟೈಪ್ ಅಂತ ಇದೆಯಲ್ಲ, ಅಲ್ಲಿ ಇಂಡಿವಿಜುವಲ್ ತಗೊಂಡಿ ನಾನು. ಆಮೇಲೆ ಗ್ರೂಪ್ ಇದ್ರೆ ಗುಂಪಾಟಗಳಿದ್ದರೆ ಗುಂಪಾಟ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸ್ವಲ್ಪ ನೇರ ಕ್ರೀಡೆಗಳು ಯಾವಾಗ ಕನ್ಫ್ಯೂಸ್ ಆಗುತ್ತೆ ಅಂದರೆ ಜೂಡೋ ಮತ್ತು ರಸ್ಲಿಂಗು, ಯೋಗಾಸನ, ಕರಾಟೆ, ಸೈಕ್ಲಿಂಗು ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲಿ ನೀವು ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಥ್ಲೆಟಿಕ್ಸ್ ಬಾರ್ ಗೇಮ್ಸ್ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಫಾರ್ ಎಕ್ಸಾಂಪಲ್ ಈಗ ರಸ್ಲಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ನೋಡಿ, ಇಷ್ಟು ಮಾಡಿದಾಗ ಬಾಕ್ಸಿಂಗು, ರಸ್ಲಿಂಗ್, ಜಿಮ್ನಾಸ್ಟಿಕ್ಕು, ಸ್ಕೆಟ್ಟಿಂಗು, ಸ್ವಿಮ್ಮಿಂಗು, ಡೈವಿಂಗು, ಜೂಡೋ, ಯೋಗ, ರಸ್ಲಿಂಗ್, ಗ್ರಿಕೋ ರೋಮನು, ಜಂಪ್ ರೋಪು, ಆಮೇಲೆ ವೇಟ್ ಲಿಫ್ಟಿಂಗು, ಚೆಸ್ ಅಂತಿದೆ. ನೋಡಿ, ಕೆಲವೊಬ್ಬರನ್ನ ಕಾಣ್ತಿಲ್ಲ ಅಂತ ಹೇಳ್ತಾರೆ. ನಾನು ರಸ್ಲಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ತದನಂತರ ಇಷ್ಟು ಇವೆಂಟ್ ಲಿಸ್ಟ್ಗಳಲ್ಲಿ ಆಗುತ್ತೆ. ಇದ್ರ ಮೇಲೆ ಯಾವುದೇ ಕ್ಲಿಕ್ ಇರುತ್ತೆ ಅದು ನಾನು ಆಲ್ರೆಡಿ ಹಾಕಿದ್ದೀನಿ. ಇದರಲ್ಲಿ ಯಾವ್ದು ನೀವು ಹಾಕಿರೋ, ಜೋಡಿ ಹಾಕಿರೋ, ಯೋಗ ಹಾಕಿರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ ಇವೆಂಟ್ ಅಂತ ಬರ್ತದೆ. ಸಬ್ ಇವೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಕೋಚು ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಪುಷ್ ಈಸ್ ಸಕ್ಸಸ್ಫುಲ್ ಅಂತ ಬಂದರೆ ನಿಮ್ಮದು ಕ್ಲಿಯರ್ ಆಗುತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ. ಮತ್ತೆ ನಾನು ನೋಡಿ, ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ದಲ್ಲಿ ಇಲ್ಲಿ ಹೋದರೆ ನೀವು ಹಾಕಿರ್ತಕ್ಕಂಥ ಮಕ್ಕಳನ್ನ P25 ಅಂತೇಳಿ ನಿಮ್ಮ STS ನಂಬರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, P25 ನಾ ಫಾರ್ ಎಕ್ಸಾಂಪಲ್ 154229478 ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಮಗುವಿಂದ. ಆಮೇಲೆ ಲಿಸ್ಟ್ ಆಫ್ ಅಪ್ಲಿಕೇಶನ್, ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಇದೆ, ನಿಮ್ಗೆ ಹೇಳ್ತೀನಿ ಕೊನೆಗೆ. ಮೂಟು ಕ್ಲಸ್ಟರ್ ಆಯ್ತು, ಈಗ ಆಲ್ರೆಡಿ ಹೋಗ್ಬಂದ್ವಿ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಪ್ಲಿಕೇಶನ್ ನೀವು ಎಷ್ಟು ಹಾಕಿರಿ ನೋಡಿ, ಇಲ್ಲೆಲ್ಲನೂ ಕಾಣುತ್ತೆ. ನಾನು 31 ಅಂತ ಹಾಕಿದ್ದೀನಿ. 31 ವಿದ್ಯಾರ್ಥಿಗಳು ಎಲ್ಲವೂ ಸಹಿತ ಸಬ್ಮಿಟ್ ಅಂತಿದೆ. ಇದು ಸಬ್ಮಿಟ್ ಅಂತ ಹೇಳಬೇಕು. ಮತ್ತು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದನ್ನ, ಈ ಪೆಂಡಿಂಗ್ ಅಪ್ಲಿಕೇಶನ್ನ 0 ಆಗಿರಬೇಕು. ಯಾವಾಗ 0 ಆಗುತ್ತೆ ಅಂತಂದರೆ ನೀವು ಮೂಟು ಕ್ಲಸ್ಟರ್ ಮಾಡಿದಾಗ ಮಾತ್ರ ಪೆಂಡಿಂಗ್ ಅಪ್ಲಿಕೇಶನ್ನ 0 ಆಗುತ್ತೆ. ನಾನು ನೋಡಿ, ಪೆಂಡಿಂಗ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನನ್ನ 0 ಇದೆ ಅಂದರೆ ನಾನು ಹಾಕಿರ್ತಕ್ಕಂಥದ್ದನ್ನ ಸರಿ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಯಾರು PE ಟೀಚರು ಮತ್ತು ಮ್ಯಾನೇಜರ್ ಆ್ಯಂಡ್ ಕೋಚ್ ರಿಜಿಸ್ಟ್ರೇಷನ್ ಮಾಡಿಲ್ಲ ನೋಡಿ, ಅವ್ರು ಮಾಡ್ಕೊಳ್ಳಿ. ನೋಡಿ, PE ಟೀಚರ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಒಬ್ಬರು ಜೆಂಟ್ಸ್ ಟೀಚರ್ ಟೀಮಿಂದ ಮ್ಯಾನೇಜರ್ ಜೆಂಟ್ಸ್ ಟೀಚರ್ ಆಗಬೇಕು. ಗರ್ಲ್ಸ್ ಟೀಮಿಂದ ಮ್ಯಾನೇಜರ್ನ ಲೇಡಿ ಟೀಚರ್ ಆಗಬೇಕು. ನೋಡಿ, ಇಷ್ಟು ಎಲ್ಲ ಕ್ಲಿಯರ್ ಇದ್ದಾಗ ಮಾತ್ರ ನೀವು ಹಾಕಿರತಕ್ಕಂಥ ಸರಿ ಇದೆ ಅಂತ ಹೇಳಿ ನೀವು ತಿಳ್ಕೊಬೋದು. ಇಲ್ಲಿ ನೋಡಿ, ಅವಾಗಲೇ ರೋಲ್ ಬ್ಯಾಕ್ನ ಬರ್ತಾ ಇಲ್ಲ ಅಂತ ಹೇಳ್ತೀರಿ. ಈ ರೋಲ್ ಬ್ಯಾಕ್ನು ಸಹಿತ ಮತ್ತೆ ಕೊಟ್ಟಿದ್ದಾರೆ. ನೋಡಿ, ರೋಲ್ ಬ್ಯಾಕ್ನ ಕೊಟ್ಟಿದ್ದಾರೆ. ರೋಲ್ ಬ್ಯಾಕ್ ಮೇಲೆ ನೀವು ಯಾವ ಹುಡುಗ ತೆಗಿಬೇಕಾಗಿದೆ, ಅಲ್ಟ್ರೇಟ್ ಮಾಡಬೇಕಾಗಿದೆ ಅಂತ ವಿದ್ಯಾರ್ಥಿಗಳನ್ನ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿ ಬ್ಲಾಕ್ ಆಗ್ತಾನೆ. ಮತ್ತೆ ಏನೇ ಮಾಡಿಫೈ ಇದ್ದರೆ ಮತ್ತೆ ಲಾಗೌಟ್ ಆಗಿ ಲಾಗಿನ್ ಮತ್ತೆ ಮಾಡ್ಕೊಂಡು STS ನಂಬರ್ ವಿದ್ಯಾರ್ಥಿ ಹಾಕೊಂಡು ಎಲ್ಲೆಲ್ಲಿ ಚೇಂಜಸ್ ಇದೆ ನೋಡಿ ಅಲ್ಲಿ ಮಾಡ್ಕೊಂಡು ಹೋದರೆ ಸರಿ ಆಗುತ್ತೆ. ಇಷ್ಟು ಯಾರು ಅಪ್ಲಿಕೇಶನ್ ಹಾಕಿರೋ ಇವೆಲ್ಲವೂ ಸಹಿತ ನೀವು ಮಾಡತಕ್ಕಂಥ ಸರಿ ಇದೆಯಲ್ಲ ಅಂತ ಹೇಳಿ ಪರೀಕ್ಷಿಸಿಕೊಳ್ಬೇಕು. ನೋಡಿ, ಇನ್ನೊಂದ್ಸಲ ಬೇಕಾದ್ರೆ ನಾನು ಹೇಳ್ತೀನಿ. ನೋಡಿ, ಲಿಸ್ಟ್ ಆಫ್ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ಇದೆ. ಈ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಪ್ರಿಂಟ್ ತೆಗೆಯೋದು ಮಗುವಿಂದು. ಲಿಸ್ಟ್ ಆಫ್ ಅಪ್ಲಿಕೇಶನ್ ಅಂತಂದರೆ BO ಆಫೀಸ್ಗೆ ಕೊಡ್ತಕ್ಕಂಥದ್ದು. ಮೂಟು ಕ್ಲಸ್ಟರ್ ಅಂತ ಅಂದರೆ ಪೆಂಡಿಂಗ್ನಲ್ಲಿರ್ತಕ್ಕಂಥವನ್ನ ಕ್ರೀಡಾಪಟುಗಳನ್ನು ಹೋಗ್ತಕ್ಕಂಥದ್ದು. ಸಬ್ಮಿಟ್ ಅಪ್ಲಿಕೇಶನ್ ಇದೆ ನೋಡಿ,
ನೀವು ಏನು ಸಬ್ಮಿಟ್ ಮಾಡ್ರೆ ಎಲ್ಲವೂ ಸಹಿತ ಇಲ್ಲಿ ಇರುತ್ತೆ ಸಬ್ಮಿಟ್ ಅಂತ ಕೊನೆಯದಲ್ಲಿ. ಓಕೆ, ಅದಾದ ನಂತರ ಪೆಂಡಿಂಗ್ ಅಪ್ಲಿಕೇಶನ್. ನೀವು ಮೂಟು ಕ್ಲಸ್ಟರ್ ಇಲ್ಲ ಅಂತಂದ್ರೆ ಇದು ಪೆಂಡಿಂಗ್ ಅಪ್ಲಿಕೇಶನ್ ಎಲ್ಲವೂ ತೋರಿಸ್ತದೆ. ಅಂದ್ರೆ ನಾವು ಇನ್ನೂ ಸರಿಯಾಗಿ ತನಕ ಮೂಟು ಕ್ಲಸ್ಟರ್ ಮಾಡಿಲ್ಲ ಅಂತ ತಿಳ್ಕೊಬೇಕು. ಇಲ್ಲಿ 0 ಅಂತ ಬರ್ಬೇಕು ನೋಡಿ, ಇಲ್ಲಿ ನಾನು 0 ಅಂತ ಬರ್ತಿದ್ದೀನಿ ನೋಡಿ. ಓಕೆ, ಇಷ್ಟನ್ನ ಗಮನದಲ್ಲಿ ಇಟ್ಕೊಂಡು ತನಕ ನೀವೇನಾದ್ರೂ ಈ ಅಪ್ಲಿಕೇಶನ್ ಹಾಕಿದ್ರೆ ಸರಿ ಇದೆ ಅಥವಾ ಇಲ್ಲ ಅಂತ ತನಕ ನೀವೇ ಪರೀಕ್ಷಿಸಿಕೊಳ್ಬಹುದು. ಓಕೆ, ಇವಾಗ ಬಿ ಒ ಆಫೀಸ್ಗೆ ನಾವು ಲಿಸ್ಟ್ ಆಫ್ ಅಪ್ಲಿಕೇಶನ್ ಕೊಡ್ಬೇಕಂದ್ರೆ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಜೆಂಡರ್ ಮೇಲೆ ಬಾಯ್ಸ್ ಅಂತ ಕ್ಲಿಕ್ ಮಾಡ್ತೀರಾ. ಆಮೇಲೆ ಏಜ್ ಗ್ರೂಪ್ ನ ಸೆಲೆಕ್ಟ್ ಮಾಡ್ತೀರಾ, ಅಂಡರ್ 14 ಅಥವಾ ಅಂಡರ್ 17 ಇದ್ರೆ. ಎರಡು ಕ್ಲಿಕ್ ಮಾಡದ ನಂತರ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಥ್ಲೆಟಿಕ್ಸ್ ಆರ್ ಗೇಮ್ ಅಂತ ಇರುತ್ತೆ. ಇಲ್ಲಿ ಯಾವ್ದು ಇರುತ್ತೆ ಅದನ್ನ ನೋಡ್ಬೋದು ನೀವು. ಇಲ್ಲೆಲ್ಲರೂ ಇಷ್ಟು ಸುಮಾರು ತನಕ ನೀವು ಯಾವ ಹಾಕಿರೋ ಅದು ಜೋಡೋ ಹಾಕಿರೋ ಜೋಡೋ, ಕಬಡ್ಡಿ ಹಾಕಿರೋ ಕಬಡ್ಡಿ, ಕರೆಕ್ಟ್ ಹಾಕ್ತಾರೆ ಕರೆಕ್ಟೇ. ನಾನು ಖೋಖೋ ಅಂತ ತಗೋತೀನಿ. ಖೋಖೋ ಅಂತ ತಗೊಂಡಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದೆಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಬರುತ್ತೆ. ಕ್ಲಿಯರ್ ಇದೆ. ಅಪ್ಲಿಕೇಶನ್, ಸ್ಕೂಲ್ ಕೋಡ್, ಶಾರ್ಟ್ಸ್ ನಂಬರ್, ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಕ್ಲಾಸ್, ಸ್ಕೂಲ್, ಇವೆಂಟ್ ನೇಮ್, ಫೋಟೋಸ್ ಇವೆಲ್ಲ ಇದಾವೆ. ಈ 12 ವಿದ್ಯಾರ್ಥಿಗಳನ್ನ ಇಲ್ಲಿ ಕೆಳಗಡೆ ಕಾಣುತ್ತಲ್ಲ, ಇಲ್ಲಿ ಡೌನ್ಲೋಡ್ ಅಂತಿಗೆ ಸೇರಿಬಿಟ್ರೆ ಡೌನ್ಲೋಡ್ ಆಗುತ್ತೆ. ಈ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಏನಿದೆ ನೋಡಿ, ಈ ಕಾಪಿಯನ್ನ BO ಕಚೇರಿಗೆ ತಾವು ಕಡ್ಡಾಯ ಕೊಟ್ಟಾಗ ಅಲ್ಲಿಗೆ ಪ್ರೊಸೆಸಿಂಗ್ ಮುಗುತ್ತೆ. ಒಂದ್ ವೇಳೆ ನೀವು ಕೊಡ್ಲಿಲ್ಲ ಅಂತಂದ್ರೆ ನೀವು ಇನ್ನೂ ಪೆಂಡಿಂಗ್ ದಲ್ಲಿ ಇದ್ದೀರಾ ಅಥವಾ ಮೂಟು ಕ್ಲಸ್ಟರ್ ಮಾಡಿಲ್ಲ ಅಂದ್ರೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಈ ಡೌನ್ಲೋಡ್ ನ ಕ್ಲಿಕ್ ಮಾಡ್ತೀನಿ. ಈ ಡೌನ್ಲೋಡ್ ಎಲ್ಲಿ ಆಗಿದೆ ಅಂದ್ರೆ ಮೈ ಫೈಲ್ಸ್ ದಲ್ಲಿ ಇರುತ್ತೆ ನೋಡಿ. ನಾನು ಡೈರೆಕ್ಟ್ ಹೋಗ್ತೀನಿ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಇದೆ ನೋಡಿ. 12 ವಿದ್ಯಾರ್ಥಿಗಳ ಖೋಖೋನ ಅಂಡರ್ 17 ಬಾಯ್ಸ್ ಮೇಲೆ ಕ್ಲಿಕ್ ಮಾಡಿ 12 ವಿದ್ಯಾರ್ಥಿಗಳನ್ನ ಇಲ್ಲಿ ಬಂದಿದೆ. ಇಷ್ಟು ನೀವೇನಾದ್ರೂ ಮಾಡಿದ್ರೆ ಆದ್ರೆ ಇಲ್ಲಿ ಸರಿ ಇರುತ್ತೆ.